MCQ ಕ್ವಶನ್ಸ್ ಗೆ ಬಹಳ ಮಹತ್ವವನ್ನು ಕೊಡ್ತಾರೆ ಈಗಿನ ಸ್ಟೂಡೆಂಟ್ಸ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರುವುದರಿಂದ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಔಟ್ ಮಾಡ್ಲಿಕ್ಕೆ ಏನಾಗಬಹುದು ಹೇಳಿ ತೊಂದರೆ ಆಗಬಹುದು. ಆದ್ರೆ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಇವೇ ಬರ್ತದೆ ಅಂತ ಹೇಳಕ್ಕಾಗಲ್ಲ. ಈ ರೀತಿ ಸಿಮಿಲರ್ ಬರಬಹುದು. ಓಕೆ, ನಾನು ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೀನಿ. I am Kamal Nayak. Welcome to Biology Best Ever, my YouTube channel. Please subscribe my channel and make it to the 100k. That is my target. It mainly helps to the second PUC biology students belongs to the overall Karnataka state. Let's begin the video. The first question is a few statement describing certain features of reproduction are given below. ಈ ಕೆಳಗೆ ಕೆಲವೊಂದಿಷ್ಟು ರಿಪ್ರೊಡಕ್ಷನ್ ರಿಲೇಟೆಡ್ ಸೆಂಟೆನ್ಸಸ್ ಗಳನ್ನ ಕೊಟ್ಟಿದ್ದಾರೆ. ಗ್ಯಾಮೆಟಿಕ್ ಫ್ಯೂಷನ್ ಟೇಕ್ಸ್ ಪ್ಲೇಸ್, ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಟೇಕ್ಸ್ ಪ್ಲೇಸ್, ರಿಡಕ್ಷನ್ ಡಿವಿಷನ್ ಟೇಕ್ಸ್ ಪ್ಲೇಸ್, progeny have some resemblance with parents. Select the options that are true for both asexual and sexual reproduction. Sexual ಮತ್ತೆ asexual reproduction related ಆಗಿರುವಂತಹ ಟ್ರೂ ಸೆಂಟೆನ್ಸಸ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ಓದಬೇಕಾದ್ರೆ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗಿರೋದು ಏನ್ ಗೊತ್ತಾ, ಕಂಪ್ಲೀಟ್ ಆಗಿರುವಂತಹ ಒಂದು ಸೆಂಟೆನ್ಸಸ್ ಗಳನ್ನ ಓದ್ಕೊಳ್ಬೇಕು. ಹಾಗಾದ್ರೆ ಇಲ್ಲಿ ಒಂದನೇದ್ರಲ್ಲಿ 1 and 2 ಅಂತ ಕೊಟ್ಟಿದ್ದಾರೆ. 1 and 2 ಯಾವ್ದಾಗುತ್ತೆ? ಗ್ಯಾಮೆಟಿಕ್ ಫ್ಯೂಷನ್ ಟೇಕ್ಸ್ ಪ್ಲೇಸ್, ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ ಟೇಕ್ಸ್ ಪ್ಲೇಸ್. ಈ ಗ್ಯಾಮೆಟಿಕ್ ಫ್ಯೂಷನ್ ಟೇಕ್ಸ್ ಪ್ಲೇಸ್ ಅಸೆಕ್ಚುವಲ್ ರಿಪ್ರೊಡಕ್ಷನ್ ಮತ್ತೆ ಸೆಕ್ಚುವಲ್ ರಿಪ್ರೊಡಕ್ಷನ್ ಗೆ ಸಿಮಿಲರ್ ಆಗಲ್ಲ. ಗ್ಯಾಮೆಟಿಕ್ ಫ್ಯೂಷನ್ ಟೇಕ್ಸ್ ಪ್ಲೇಸ್ ಯಾವ್ದ್ರಲ್ಲಿ ಆಗುತ್ತೆ ಹೇಳಿ? ಓನ್ಲಿ ಸೆಕ್ಚುವಲ್ ರಿಪ್ರೊಡಕ್ಷನ್ ಅಲ್ಲಿ ಮಾತ್ರ ಬರ್ತದೆ, ಅಸೆಕ್ಚುವಲ್ ರಿಪ್ರೊಡಕ್ಷನ್ ಅಲ್ಲಿ ಬರಲ್ಲ. ನೆಕ್ಸ್ಟ್ ಎರಡನೇ ಆಪ್ಷನ್ ನೋಡಿ, 2 and 3 ಅಂತ ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ ಟೇಕ್ಸ್ ಪ್ಲೇಸ್, ರಿಡಕ್ಷನ್ ಡಿವಿಷನ್ ಟೇಕ್ಸ್ ಪ್ಲೇಸ್. ಎಸ್, ಇಲ್ಲಿ ರಿಡಕ್ಷನ್ ಡಿವಿಷನ್ ಸೆಕ್ಚುವಲ್ ರಿಪ್ರೊಡಕ್ಷನ್ ಅಲ್ಲಿ ನಡೆಯಲ್ಲ. ಓಕೆ, ಸೊ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ ಎರಡರಲ್ಲೂ ನಡೀತದೆ, ಬಟ್ ರಿಡಕ್ಷನ್ ಡಿವಿಷನ್ ಎರಡರಲ್ಲಿ ನಡೆಯಲ್ಲ, ಒಂದರಲ್ಲಿ ಮಾತ್ರ ನಡೀತದೆ. ಈಗ ಮೂರನೇ ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡಿ, ಸೆಕೆಂಡ್ ಅಂಡ್ ಫೋರ್ತ್ ಒನ್, ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮಟೀರಿಯಲ್ ಟೇಕ್ಸ್ ಪ್ಲೇಸ್ ಮತ್ತೆ progeny have some resemblance with parents. Yes, the third option is the right answer. ನೆಕ್ಸ್ಟ್ ಫೋರ್ತ್ ನೋಡಿ, 1 and 3 ಅಂತ ಕೊಟ್ಟಿದ್ದಾರೆ. ಇದು ಒಂದೇದಂತೂ ಆಗಂಗಿಲ್ಲ, ಎರಡರಲ್ಲೂ ಸಹಿತ ಅದು ಕಂಡು ಬರಲ್ಲ. ಸೊ ಹಾಗೆ ಮೂರನೇದು ರಿಡಕ್ಷನ್ ಡಿವಿಷನ್, ಇದು ಆಗಲ್ಲ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಹೇಳಿ? ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದ ಟರ್ಮ್ ಕ್ಲೋನ್ ಕ್ಯಾನಾಟ್ ಬಿ ಅಪ್ಲೈಡ್ ಟು. ಈ ಕ್ಲೋನ್ ಅನ್ನುವಂತ ವರ್ಡ್ ಕ್ಯಾನಾಟ್ ಬಿ ಅಪ್ಲೈಡ್ ಟು ಆಫ್ ಸ್ಪ್ರಿಂಗ್ ಫಾರ್ಮ್ಡ್ ಬೈ ಸೆಕ್ಚುವಲ್ ರಿಪ್ರೊಡಕ್ಷನ್. ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ, ಅಸೆಕ್ಚುವಲ್ ರಿಪ್ರೊಡಕ್ಷನ್ ದಿಂದ ಫಾರ್ಮೇಶನ್ ಆಗಿರುವಂತಹ ಆರ್ಗ್ಯಾನಿಸಮ್ಸ್ ಗಳು ಮಾತ್ರ ಕ್ಲೋನ್ಸ್ ಗಳನ್ನ ಫಾರ್ಮೇಶನ್ ಮಾಡ್ತದೆ. ಬಟ್ ದ ಆರ್ಗ್ಯಾನಿಸಮ್ಸ್ ವಿಚ್ ಪ್ರೊಡ್ಯೂಸ್ಡ್ ಬಿಲಾಂಗ್ಸ್ ಟು ದಿ ಸೆಕ್ಚುವಲ್ ರಿಪ್ರೊಡಕ್ಷನ್, they cannot produce the clone. Why? Because offsprings do not possess exact copies of the parental DNA. ಅಂತಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಏನಾಗಿರ್ತದೆ ಹೇಳಿ? ರೈಟ್ ಆನ್ಸರ್ ಆಗಿರ್ತದೆ. ನೆಕ್ಸ್ಟ್, asexual reproduction by binary fusion is common to which of the following? ಈ ಕೆಳಗಡೆ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ ಆರ್ಗ್ಯಾನಿಸಮ್ಸ್ ಗಳಲ್ಲಿ ಬೈನರಿ ಫ್ಯೂಷನ್ ಯಾವುದರಲ್ಲಿ ಬರುತ್ತೆ ಅಂತ ಕೇಳಿದ್ದಾರೆ. ಬೈನರಿ ಫ್ಯೂಷನ್ ಮಾತ್ರ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಸಮ್ ಯೂಕ್ಯಾರಿಯೋಟ್ಸ್, ಆಲ್ ಯೂಕ್ಯಾರಿಯೋಟ್ಸ್, ಸಮ್ ಪ್ರೋಕ್ಯಾರಿಯೋಟ್ಸ್, ಆಲ್ ಪ್ರೋಕ್ಯಾರಿಯೋಟ್ಸ್. ಹಾಗಾದ್ರೆ ಇಲ್ಲಿ ಯಾವ್ಯಾವ್ದ್ರಲ್ಲಿ ಬರುತ್ತೆ? ಯೂಕ್ಯಾರಿಯೋಟ್ಸ್, ಸಮ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಬರುತ್ತೆ, ಸಮ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಕೂಡ ಬರ್ತದೆ. ಸೊ ಹಾಗಾದ್ರೆ ಇಲ್ಲಿ ಥರ್ಡ್ ಆಪ್ಷನ್ ಏನಿದೆಯಲ್ಲ ಅದು ಕರೆಕ್ಟ್ ಆನ್ಸರ್. ಆಲ್ ಯೂಕ್ಯಾರಿಯೋಟ್ಸ್ ಅಂತ, ಆಲ್ ಯೂಕ್ಯಾರಿಯೋಟ್ಸ್ ಅಲ್ಲಿ ಬೈನರಿ ಫ್ಯೂಷನ್ ಬರಲ್ಲ, ಮತ್ತೆ ಆಲ್ ಪ್ರೋಕ್ಯಾರಿಯೋಟ್ಸ್ ಅಲ್ಲಿಯೂ ಸಹಿತ ಬೈನರಿ ಫ್ಯೂಷನ್ ಬರಲ್ಲ. ಸೊ ಹಾಗಾಗಿ ಸಮ್ ಯೂಕ್ಯಾರಿಯೋಟ್ಸ್ ಮತ್ತೆ ಸಮ್ ಪ್ರೋಕ್ಯಾರಿಯೋಟ್ಸ್ ಗಳಲ್ಲಿ ಮಾತ್ರ ಬೈನರಿ ಫ್ಯೂಷನ್ ಕಾಣಿಸ್ತದೆ. ಕ್ವೆಶ್ಚನ್ ನಂಬರ್ 4, a few statements with regard to sexual reproduction are given below. ಈ ಎರಡು ಸ್ಟೇಟ್ಮೆಂಟ್ ಏನಿದಾವಲ್ಲ ಸೆಕ್ಚುವಲ್ ರಿಪ್ರೊಡಕ್ಷನ್ ರಿಲೇಟೆಡ್ ಆಗಿರುವಂತದ್ದು ಸರಿಯಾಗಿದೆ. ಯಾಕೆ ಸರಿಯಾಗಿದೆ ನೋಡಿ, sexual reproduction does not always require two individual. Some sexual reproductions are the hermaphrodites, means bisexual animals also present. These bisexual animals individually, single organism itself can involve to the reproduction to give rise the new organism. So option B is the right answer, not D. Next one, question number 5th one.
A multicellular filamentous alga exhibits a type of sexual life cycle in which meiotic division occurs after the formation of zygotes. The adult filament of this alga has ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾವಾಗಲೂ ಗ್ಯಾಮೆಟ್ಸ್ ಏನಿರ್ತದೆ ಹೇಳಿ ಹ್ಯಾಪ್ಲಾಯ್ಡ್ ಇರ್ತದೆ. ಈ ಹ್ಯಾಪ್ಲಾಯ್ಡ್ ಗ್ಯಾಮೆಟ್ ಗಳು ಕೂಡ್ಕೊಂಡು ಬಿಟ್ಟು ಡಿಪ್ಲಾಯ್ಡ್ ಜೈಗೋಟ್ ಅನ್ನ ಫಾರ್ಮೇಶನ್ ಮಾಡ್ತದೆ. ಇಲ್ಲಿ ಏನ್ ಹೇಳ್ತಾರೆ ಅವರು, ಜೈಗೋಟ್ ಒಳಗಡೆ ಮಿಯೋಸಿಸ್ ಸೆಲ್ ಡಿವಿಷನ್ ಫಾರ್ಮೇಶನ್ ಆಗುತ್ತೆ. ಸೊ ಹಾಗಾದ್ರೆ ಆ ಅಲ್ಗೆ ಏನಾಗಿರ್ತದೆ, that algae will become haploid vegetative cell and haploid gametogonia. ಯಾಕೆ ಹೇಳಿ, ಇಂಡಿವಿಜುವಲ್ ಆರ್ಗ್ಯಾನಿಸಮ್ಸ್ ಏನಾಗಿರ್ತದೆ ಅಲ್ಲಿ ಹ್ಯಾಪ್ಲಾಯ್ಡ್ ಆಗಿರ್ತದೆ. ಈಗ ಡಿಪ್ಲಾಯ್ಡ್ ಜೈಗೋಟ್ ಮಿಯೋಸಿಸ್ ಸೆಲ್ ಡಿವಿಷನ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಒಂದು ಆರ್ಗ್ಯಾನಿಸಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅದು ನೆಕ್ಸ್ಟ್ ಏನಾಗಿ ಕನ್ವರ್ಟ್ ಆಗುತ್ತೆ, ಹ್ಯಾಪ್ಲಾಯ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್, ದ ಮೇಲ್ ಗ್ಯಾಮೆಟ್ಸ್ ಆಫ್ ರೈಸ್ ಪ್ಲಾಂಟ್ ಹ್ಯಾವ್ 12 ಕ್ರೋಮೋಸೋಮ್ ಇನ್ ದೇರ್ ನ್ಯೂಕ್ಲಿಯಸ್. ನೋಡಿಲಿ, ದ ರೈಸ್ ಪ್ಲಾಂಟ್ ಅಂತಂದ್ರೆ ರೈಸ್ ಪ್ಲಾಂಟ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ, 12 ಕ್ರೋಮೋಸೋಮ್ಸ್ ಇದೆ in their nucleus. The chromosome number in the female gamete, zygote and the cells of seedlings will be respectively. ಇವಾಗ ನ್ಯೂಕ್ಲಿಯಸ್ ಅದ ಒಳಗಡೆಗೆ, ರೈಸ್ ಅದ ನ್ಯೂಕ್ಲಿಯಸ್ ಅದ ಒಳಗಡೆ 12 ಕ್ರೋಮೋಸೋಮ್ಸ್ ಗಳು ಇದಾವ ಅಂತಂದ್ರೆ ಅದರದ್ದು ಗ್ಯಾಮೆಟ್ಸ್ ಒಳಗಡೆ ಎಷ್ಟಿರುತ್ತೆ ಮತ್ತೆ ಜೈಗೋಟ್ ಅಲ್ಲಿ ಎಷ್ಟಿರ್ತದೆ ನೋಡಿ. ಇದು ಬಹಳ ವೆರಿ ಸಿಂಪಲ್ ಆಗಿರುವಂತದ್ದು. ಯಾವಾಗ್ಲೂ ಜೈಗೋಟ್ ಏನಿರ್ತದೆ ಹೇಳಿ, ಜೈಗೋಟ್ ಯಾವಾಗ್ಲೂ ಏನಿರ್ತದೆ ಹೇಳಿ ಡಿಪ್ಲಾಯ್ಡ್ ಇರ್ತದೆ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಗ್ಯಾಮೆಟ್ ಏನಿರ್ತದೆ ಹೇಳಿ ಹ್ಯಾಪ್ಲಾಯ್ಡ್ ಇರ್ತದೆ. ದ ಸೆಲ್ಸ್ ಆಫ್ ಸೀಡ್ಲಿಂಗ್ಸ್ ಕೂಡ ಏನಿರ್ತದೆ ಹೇಳಿ, ಅದು ಕೂಡ ಡಿಪ್ಲಾಯ್ಡ್ ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ 12 ಕ್ರೋಮೋಸೋಮ್ಸ್ ನ್ಯೂಕ್ಲಿಯಸ್ ಅಲ್ಲಿ ಇದೆ ಅಂತಂದ್ರೆ ಅದು ಫಸ್ಟ್ ನೇದು ಏನಾಗಿರ್ತದೆ ಹೇಳಿ, ಗ್ಯಾಮೆಟ್ ಅದು ಹ್ಯಾಪ್ಲಾಯ್ಡ್ ಅಂದ್ರೆ 12. ಜೈಗೋಟ್ ಒಳಗಡೆ 24 ಕ್ರೋಮೋಸೋಮ್ಸ್ ಮತ್ತೆ ಆದ್ರೆ ಸೀಡ್ಲಿಂಗ್ಸ್ ಅಲ್ಲಿ ಸಹಿತ 24 ಕ್ರೋಮೋಸೋಮ್ಸ್. ಸೀಡ್ಲಿಂಗ್ಸ್ ಅಂದ್ರೆ ಏನ್ ಗೊತ್ತಾ, ಸಣ್ಣ ಸಣ್ಣ ಸಸಿಗಳು ಏನಿರ್ತಾವಲ್ಲ ಅವುಗಳನ್ನ ಸೀಡ್ಲಿಂಗ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, given below are few statements related to the external fertilization. Choose the correct statements. ನೋಡಿ, ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ರಿಲೇಟೆಡ್ ಆಗಿರುವಂತ ಸ್ಟೇಟ್ಮೆಂಟ್ ಅನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು, ಇದರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಬಟ್ ಹಿಯರ್ ಆಪ್ಷನ್ ನಂಬರ್ 1 and option number 3, these are the correct statement with related to the external fertilization. The statements given below describe certain features that are observed in the pistil of flowers. Pistil means the female reproductive part of the flower part. Here let me select the correct and certain features which are related to the pistil part. Pistil may produce more than one seed. Each carpel may have more than one ovule. Each carpel has only one ovule. Pistil have only one carpel. So option here 1 and 2, first and second sentences both are the right one, means these are silent features to that describe the pistil part. Here option 1 and 2 ಏನಿದೆಯಲ್ಲ, A option is the right answer. Which of the following situations correctly describe the similarity between an angiosperm egg and human egg? ಹ್ಯೂಮನ್ ಎಗ್ ಮತ್ತೆ ಆಂಜಿಯೋಸ್ಪರ್ಮ್ ಎಗ್ ಯಾವುದು ಕರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಇದೆ ನೋಡಿ. ಹ್ಯೂಮನ್ ಎಗ್ ಮತ್ತೆ ಎಲ್ಲರೂ ಡಿಸ್ಕಷನ್ ಮಾಡೋದು ಯಾವ್ದು ಗೊತ್ತಾ, ಬಿ ಅಂದ್ರೆ 4ನೇ ಆಪ್ಷನ್ ಏನಿದೆ ಅದು ಒಂದೇ ಕರೆಕ್ಟ್ ಇದೆ. ಸಿಂಗ್ಯಾಮಿ ಇನ್ ಬೋತ್ ರಿಸಲ್ಟ್ಸ್ ದಿ ಫಾರ್ಮೇಶನ್ ಆಫ್ ಜೈಗೋಟ್, ಇದು ಕರೆಕ್ಟ್ ಆಪ್ಷನ್. ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು. ಅಪಿಯರೆನ್ಸ್ ಆಫ್ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಫ್ರಮ್ ದ ನೋಡ್ಸ್ ಆಫ್ ಪ್ಲಾಂಟ್ಸ್ ಸಚ್ ಆಸ್ sugar cane and ginger is mainly because nodes have the meristematic cells. ಯಾಕೆ ಅದರಿಂದ ಒಂದು ಹೊಸ ಆರ್ಗ್ಯಾನಿಸಮ್ ಸೃಷ್ಟಿ ಆಗುತ್ತಂದ್ರೆ, ಈಗ ಶುಗರ್ ಕೇನು ಮತ್ತೆ ಜಿಂಜರ್ ನೋಡ್ಸ್ ಏನಿರ್ತಾವಲ್ಲ ಅಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಗಳು ಇರ್ತದೆ. ಅಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಗಳು ಇರುವುದರಿಂದ ಒಂದು ಹೊಸ ಪ್ಲಾಂಟ್ ಬಾಡಿಯನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೋಡ್ಸ್ ಹ್ಯಾವ್ ದಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್. Nodes are shorter than internodes. Nodes are located near the soil. Nodes have non-photosynthetic cell. ಇದರಲ್ಲಿ ನಾನು ಮುಂದೆ
ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಅನ್ನು ಸಹಿತ ತಂದಿದ್ದೀನಿ, ಬೇರೆ ಬೇರೆ ಜಿಲ್ಲೆಗಳದ್ದು ಕ್ವಶನ್ ಪೇಪರ್ಸ್ ಅಲ್ಲಿ ಈ ಚಾಪ್ಟರ್ ಬಿಲಾಂಗ್ಸ್ ಯಾವ ಟೈಪ್ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಅಂತ. Which of the following statements support the view that elaborate sexual reproduction process appeared much later in the organic evolution? ಈಗ ಸೆಕ್ಚುಯಲ್ ರಿಪ್ರೊಡಕ್ಷನ್ ಪ್ರೊಸೆಸ್ ಆರ್ಗ್ಯಾನಿಕ್ ಎವಲ್ಯೂಷನ್ಸ್ ಗಳಲ್ಲಿ ಯಾವ ರೀತಿ ನಂತರವಾಗಿ ಒಂದು ಕಾನ್ಸೆಪ್ಟ್ ಅನ್ನು ಪ್ರೊಡ್ಯೂಸ್ ಮಾಡಿತಂತಂದ್ರೆ ಆಪ್ಷನ್ ನಂಬರ್ 1, 2 and 4 ಆರ್ ದಿ ಕರೆಕ್ಟ್. ಲೋವರ್ ಗ್ರೂಪ್ಸ್ ಆಫ್ ಆರ್ಗಾನಿಸಮ್ಸ್ ಹ್ಯಾವ್ ಸಿಮಿಲರ್ ಬಾಡಿ ಡಿಸೈನ್. Asexual reproduction is common in lower groups. The high incidence of sexual reproduction in angiosperms and vertebrates. Yes, angiosperms ಮತ್ತೆ vertebrates ಗಳಲ್ಲಿ sexual reproduction ಏನಿದೆಯಲ್ಲ ಅದು ಬಹಳ ಹೈ ರೇಂಜ್ ಅಲ್ಲಿ ಇರುತ್ತೆ. Offspring formed by sexual reproduction exhibit more variation than those formed by asexual reproduction. ನೋಡಿ, ಸೆಕ್ಚುಯಲ್ ರಿಪ್ರೊಡಕ್ಷನ್ ಗಿಂತ ಅಸೆಕ್ಚುಯಲ್ ರಿಪ್ರೊಡಕ್ಷನ್ ಏನು ಫಾರ್ಮೇಶನ್ ಮಾಡ್ತದೆ ಆಫ್ ಸ್ಪ್ರಿಂಗ್ಸ್ ಬಹಳ ಡಿಫರೆಂಟ್ ಆಗಿರ್ತದೆ ಅಂತ ಕೇಳ್ತಾರೆ. ಯಾಕೆ ಡಿಫರೆಂಟ್ ಆಗಿರ್ತದೆ ಅಂದ್ರೆ ಗ್ಯಾಮೇಟ್ಸ್ ಆಫ್ ಪೇರೆಂಟ್ಸ್ ಹ್ಯಾವ್ ಕ್ವಾಲಿಟೇಟಿವ್ಲಿ ಡಿಫರೆಂಟ್ ಜೆನೆಟಿಕ್ ಕಾಂಪೋಸಿಷನ್. ಇದು ಗ್ಯಾಮೆಟ್ಸ್ ಏನಿರ್ತದೆ ಡಿಫರೆಂಟ್ ಆಗಿರುವಂತಹ ಒಂದು ಜೆನೆಟಿಕ್ ಕಾಂಪೋಸಿಷನ್ಸ್ ಗಳು ಇರೋದ್ರಿಂದ ಅದು ಏನಾಗಿರ್ತದೆ ಅಂತಂದ್ರೆ ವೆರೈಟಿ ಆಫ್ ಸ್ಪ್ರಿಂಗ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ನೆಕ್ಸ್ಟ್ ಕ್ವಶನ್, ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ಅಮಾಂಗೆಸ್ಟ್ ದಿ ಫಾಲೋವಿಂಗ್. ಈ ಕೆಳಗಡೆ ಕೊಟ್ಟಿರುವಂತದ್ರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು? ಡಯೋಸಿಯಸ್ ಅಂದ್ರೆ ಹರ್ಮಾಫ್ರೋಡೈಟ್ ಆರ್ಗಾನಿಸಮ್ಸ್ ಆರ್ ಸೀನ್ ಓನ್ಲಿ ಇನ್ ಎನಿಮಲ್ಸ್. ಹರ್ಮಾಫ್ರೋಡೈಟ್ಸ್ ಆರ್ಗಾನಿಸಮ್ಸ್ ಎನಿಮಲ್ಸ್ ಗಳಲ್ಲಿ ಮಾತ್ರ ಕಂಡು ಬರ್ತದ? ಇಲ್ಲ. ಡಯೋಸಿಯಸ್ ಆರ್ಗಾನಿಸಮ್ಸ್ ಆರ್ ಸೀನ್ ಓನ್ಲಿ ಇನ್ ಪ್ಲಾಂಟ್ಸ್. ಡಯೋಸಿಸ್ ಕೇವಲ ಪ್ಲಾಂಟ್ಸ್ ಅಲ್ಲಿ ಮಾತ್ರ ಕಂಡು ಬರ್ತದೆ? ಇಲ್ಲ, ಎನಿಮಲ್ಸ್ ಗಳನ್ನು ಸಹಿತ ಕಂಡು ಬರ್ತದೆ. ಡಯೋಸಿಯಸ್ ಆರ್ಗಾನಿಸಮ್ಸ್ ಆರ್ ಸೀನ್ ಇನ್ ಬೋತ್ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್. ಎಸ್, ಡಯೋಸಿಯಸ್ ಅಂತಂದ್ರೇನು ಬೈಸೆಕ್ಚುವಲ್ ಎರಡರಲ್ಲೂ ಸಹಿತ ಪ್ರೆಸೆಂಟ್ ಇರ್ತದೆ. ಡಯೋಸಿಯಸ್ ಆರ್ಗಾನಿಸಮ್ಸ್ ಆರ್ ಸೀನ್ ಓನ್ಲಿ ಇನ್ ವರ್ಟಿಬ್ರೇಟ್ಸ್. ನೋ. ಸೊ ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಾಗುತ್ತೆ ಹೇಳಿ? ಡಯೋಸಿಯಸ್ ಆರ್ಗಾನಿಸಮ್ಸ್ ಆರ್ ಸೀನ್ ಇನ್ ಬೋತ್ ಪ್ಲಾಂಟ್ಸ್ ಅಂಡ್ animals as well. There is no natural death in single celled organism like amoeba and bacteria. ಈಗ ಅಮೀಬಾ ಮತ್ತೆ ಬ್ಯಾಕ್ಟೀರಿಯಾಗಳಲ್ಲಿ ಯಾವುದೇ ರೀತಿ ಡೆತ್ ಇರಲ್ಲ ಅಂತ ಹೇಳ್ತಾರೆ. ಡೆತ್ ಇರಲ್ಲ ಅಂತಂದ್ರೆ ಅದರ ಅರ್ಥ ಏನು? ದೇ ಕ್ಯಾನಾಟ್ ಡೈ, ದೇ ಕ್ಯಾನಾಟ್ ಥ್ರೈವ್ themselves. ಯಾಕೆ? ಬಿಕಾಸ್ ದ ಸಿಂಗಲ್ ಸೆಲ್ ಆರ್ಗಾನಿಸಮ್ಸ್ ವೈಲ್ ಪ್ರೊಡ್ಯೂಸಿಂಗ್ ದಿ ನ್ಯೂ ಸೆಲ್ಸ್. ಈಗ ಒಂದು ಸೆಲ್ ದಿಂದ ಎರಡು ಸೆಲ್ ಆಗಿ ಕನ್ವರ್ಟ್ ಆಗುವಾಗ ಆ ಒರಿಜಿನಲ್ ಸೆಲ್ ಎರಡು ಸೆಲ್ಗಳಾಗಿ ಸ್ಪ್ಲಿಟ್ ಆಗಿಬಿಟ್ಟಿರ್ತದೆ. ಸೊ ಹಾಗಾಗಿ ಅವು ಎರಡು ಸ್ಪ್ಲಿಟ್ ಆಗಿರುವಂತ ಸೆಲ್ ಅಲ್ಲಿ ಯಾವುದು ಡ್ಯಾಮೇಜಿಂಗ್ ಅಂತ ಮತ್ತೆ ಯಾವುದು ಡಿಸ್ಟ್ರಾಯ್ ಆಗಿದೆ ಅಂತ ಕೂಡ ನಮಗೆ ಹೇಳೋಕ್ಕಾಗಲ್ಲ. ಬಿಕಾಸ್ ದ ಪೇರೆಂಟಲ್ ಬಾಡಿ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ಆಫ್ ಸ್ಪ್ರಿಂಗ್. ಈಗ ಪೇರೆಂಟ್ ಬಾಡಿ ಏನಿರ್ತದಲ್ಲ ಅದೇ ಡಿಸ್ಟ್ರಿಬ್ಯೂಟ್ ಆಗಿರ್ತದೆ ಬೇರೆ ಬೇರೆ ಕಡೆಗೆ. ಸೊ ಹಾಗಾಗಿ ಅದಕ್ಕೆ ನಾವು ದೇರ್ ಇಸ್ ನೋ ನ್ಯಾಚುರಲ್ ಡೆತ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ರೀಪ್ರೊಡಕ್ಷನ್. The type of reproduction adopted by an organism depends on, that is mainly depends on the organism habitat, physiology and genetic makeup. ಈಗ ಒಂದು ಆರ್ಗಾನಿಸಮ್ ಅಲ್ಲಿ ರೀಪ್ರೊಡಕ್ಷನ್ ಎದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತಂದ್ರೆ ಬರೀ ಮಾರ್ಫಾಲಜಿ ಮೇಲೆ, ಬರೀ ಹ್ಯಾಬಿಟಾಟ್ ಮಾರ್ಫಾಲಜಿ ಮೇಲೆ ಅಷ್ಟೇ ಅಲ್ಲ, ಮಾರ್ಫಾಲಜಿ ಆಫ್ ಆರ್ಗಾನಿಸಮ್ ಮೇಲಲ್ಲ, ಮಾರ್ಫಾಲಜಿ ಅಂಡ್ ಫಿಸಿಯಾಲಜಿ ಆರ್ಗಾನಿಸಮ್ಸ್ ಗಳ ಮೇಲಲ್ಲ. ಇದು ಡಿಪೆಂಡ್ ಆಗಿರೋದು ಆರ್ಗ್ಯಾನಿಸಮ್ ಹ್ಯಾಬಿಟಾಟ್ ಮತ್ತೆ ಫಿಸಿಯಾಲಜಿ ಅಂಡ್ ಜೆನೆಟಿಕ್ ಮೇಕಪ್. ಸೊ ಈ ಮೂರತ್ರಲ್ಲಿನೂ ಸಹಿತ ಏನಾಗಿರ್ತದೆ ಅಂತಂದ್ರೆ ಡಿಪೆಂಡ್ ಆಗಿರ್ತದೆ. ನೆಕ್ಸ್ಟ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಈಗ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಿದೆ ಅಂತ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾರೆ. ಇದರಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಪ್ಪ ಅಂತಂದ್ರೆ ಡಿ ಜೂಸ್ಪೋರ್ಸ್ ಆರ್ ಸೆಕ್ಚುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ನೋ, ಜೂಸ್ಪೋರ್ಸ್ ಆರ್ ದಿ ಅಸೆಕ್ಚುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್. ಇಲ್ಲಿ ನೀವು ಚಾಪ್ಟರ್ ಅಲ್ಲಿನೇ ತೋರಿಸ್ತೀನಿ ನೋಡಿ. ಜೂಸ್ಪೋರ್ಸ್ ಗಳೇನಿರ್ತಾವಲ್ಲ, ಜೂಸ್ಪೋರ್ಸ್ ಅಂತಂದ್ರೆ ಯಾವುದು? ಕ್ಲಾಮಿಡೋಮೋನಾಸ್ ಗಳಲ್ಲಿ ಅದು ಅಸೆಕ್ಚುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅನ್ನ ಏನ್ ಮಾಡುತ್ತೆ? ಇಂಡಿಕೇಟ್ ಮಾಡುತ್ತೆ. ಇಲ್ಲಿದೆ ನೋಡಿ, ಇದು ಜೂಸ್ಪೋರ್ ಡಯಾಗ್ರಾಮ್. ಎ ಡಯಾಗ್ರಾಮ್ ಏನಿದೆಯಲ್ಲ ಅದು that mainly the asexual reproductive structures, that is the zoospores. So here which one is the incorrect statement? That is the zoospores are the sexual reproductive structures. Next question, which of the following is post fertilization event in flowering plant?
ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ ಪೋಸ್ಟ್ ಫರ್ಟಿಲೈಸೇಷನ್ ಅಂತಂದ್ರೆ ಆಫ್ಟರ್ ದಿ ಫರ್ಟಿಲೈಸೇಷನ್ ಪ್ರೊಸೆಸ್. ಆಫ್ಟರ್ ದಿ ಫರ್ಟಿಲೈಸೇಷನ್ ಪ್ರೊಸೆಸ್ ಯಾವ್ದು ಹೇಳಿ? ಎಂಬ್ರಿಯೋ ಡೆವಲಪ್ಮೆಂಟ್. ಇದನ್ನು ಸಹಿತ ನಿಮಗೆ ಈಗ ಒಂದು ಇದರಲ್ಲಿ ತೋರಿಸ್ತೀನಿ ನೋಡಿ. ಈಗ ಚಾಪ್ಟರ್ ಒಳಗಡೆ ಫರ್ಟಿಲೈಸೇಷನ್ ಅಲ್ಲಿ 3 ಟೈಪ್ಸ್ ಬರ್ತದೆ. ಒಂದು ಪ್ರೀ ಫರ್ಟಿಲೈಸೇಷನ್, ಇನ್ನೊಂದು ಫರ್ಟಿಲೈಸೇಷನ್, ಇನ್ನೊಂದು ಪೋಸ್ಟ್ ಫರ್ಟಿಲೈಸೇಷನ್. ಇಲ್ಲಿದೆ ನೋಡಿ. ಇದು ಸಹಿತ ಲೋಡಿಂಗ್ ಆಗ್ಲಿಕ್ಕೆ ಟೈಮ್ ತಗೊಳ್ತಾ ಇದೆ. ಗ್ಯಾಮೆಟ್ ಟ್ರಾನ್ಸ್ಫರ್ ಮತ್ತೆ ಗ್ಯಾಮೆಟೋಜೆನೆಸಿಸ್ ಪ್ರೀ ಫರ್ಟಿಲೈಸೇಷನ್. ಇವಾಗ ಪೋಸ್ಟ್ ಫರ್ಟಿಲೈಸೇಷನ್ ಅಲ್ಲಿ 2 ಇವೆಂಟ್ ಬರುತ್ತೆ. ಒಂದು ಯಾವುದು? ಝೈಗೋಟ್ ಒಂದು, ಇನ್ನೊಂದು ಎಂಬ್ರಿಯೋಜೆನೆಸಿಸ್. ಇದು ಪೋಸ್ಟ್ ಫರ್ಟಿಲೈಸೇಷನ್ ಅಲ್ಲಿ ಇರುವಂತದ್ದು. ಸೊ ಇಲ್ಲಿ ಆನ್ಸರ್ ಯಾವುದು? ಎಂಬ್ರಿಯೋ ಡೆವಲಪ್ಮೆಂಟ್ ಇಸ್ ದಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಇನ್ ಫ್ಲವರಿಂಗ್ ಪ್ಲಾಂಟ್. The number of chromosomes in a shoot tip cell of maize plant is 20. The number of chromosomes in the microspore mother cell of the same plant shall be. ಅಂತಂದ್ರೆ ಮೇಜ್ ಪ್ಲಾಂಟ್ ಅದು ಟಿಪ್ ಮೇಲ್ಗಡೆಗೆ 20 ಒಂದು ಕ್ರೋಮೋಸೋಮ್ಸ್ ಗಳು ಇದ್ದು ಅಂತಂದ್ರೆ ಅದರದ್ದು ಮದರ್ ಸೆಲ್ ಅಲ್ಲಿ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಂತಂದ್ರೆ ಪೋಲನ್ ಗ್ರೇನ್ಸ್ ಅನ್ನ ಫಾರ್ಮೇಶನ್ ಮಾಡೋಕ್ಕಿಂತ ಮುಂಚೆ ಇರುವಂತ ಸೆಲ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ ಇರ್ತದೆ ಅಂತ ಹೇಳ್ತಾರೆ. ಓಬಿಯಸ್ಲಿ ಅದರಲ್ಲೂ ಸಹಿತ ಎಷ್ಟು ಇರ್ತದೆ? 20 ಇರ್ತದೆ. ಯಾಕೆ? ಈ ಮೈಕ್ರೋಸ್ಪೋರ್ ಮದರ್ ಸೆಲ್ ಅಲ್ಲಿ 20 ಕ್ರೋಮೋಸೋಮ್ಸ್ ಇದ್ದು ಅಂತ ಅನ್ಕೊಳ್ಳಿ. ಅದು ಏನಾಗುತ್ತೆ? ಮಿಯೋಸಿಸ್ ಸೆಲ್ ಡಿವಿಷನ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿ 10 ಕ್ರೋಮೋಸೋಮ್ಸ್ ಗಳಿರುವಂತ ಗ್ಯಾಮೆಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡ್ತದೆ. ಈ 10 ಮೇಲ್ ಗ್ಯಾಮೆಟ್ಸ್ ಮತ್ತೆ 10 ಫೀಮೇಲ್ ಗ್ಯಾಮೆಟ್ಸ್ ಎರಡು ಫ್ಯೂಸ್ ಆಗಿ 20 ಕ್ರೋಮೋಸೋಮ್ಸ್ ಗಳನ್ನ ಫಾರ್ಮೇಶನ್ ಮಾಡುತ್ತೆ. ಈ 20 ಕ್ರೋಮೋಸೋಮ್ ಫಾರ್ಮೇಶನ್ ಮಾಡಿರುವಂತ ಪ್ಲಾಂಟ್ ಬಾಡಿ ಏನಿದೆಯಲ್ಲ ಅದರಲ್ಲಿ ಎಷ್ಟಿರ್ತದೆ? 21 ಕ್ರೋಮೋಸೋಮ್ಸ್ ಇರ್ತದೆ. ಅಂದ್ರೆ ಶೂಟ್ ಟಿಪ್ ಅಂತಂದ್ರೇನು? ಅದೇ ಪ್ಲಾಂಟ್ ಬಾಡಿನೇ ಅಂತ ಅರ್ಥ. ಓಕೆ, ಇವಾಗ ನೋಡಿ, ನಾನು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಬಂದಿರುವಂತಹ ಕೆಲವೊಂದಿಷ್ಟು ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಗಳನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ. ಇಲ್ಲಿ ನನ್ನ ಹತ್ರ ಕೆಲವೊಂದಿಷ್ಟು ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಗಳಿದಾವೆ. ಇಲ್ಲಿ ನೋಡಿ, ಬಳ್ಳಾರಿ ಡಿಸ್ಟಿಕ್ ಒಂದು ಪ್ರಿಪರೇಟರಿ ಕ್ವಶನ್ ಪೇಪರ್ ಅಲ್ಲಿ ಈ ಚಾಪ್ಟರ್ ರಿಲೇಟೆಡ್ ಯಾವ ಒಂದು ಕ್ವಶನ್ ಅನ್ನ ಕೇಳಿದ್ದಾರೆ, ಒಂದ್ ಸ್ವಲ್ಪ ಕ್ಲಾರಿಟಿ ಇಲ್ಲ. ಅವ್ರು ಕಳಿಸೋರು ಆ ರೀತಿ ಕಳಿಸಿದ್ದಾರೆ ಈ ಒಂದು ಕ್ವಶನ್ ಪೇಪರ್ ನ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ಲಾಂಟ್ ಈಸ್ ಶೋನ್ ಆಸ್ ಟೆರರ್ ಆಫ್ ಬೆಂಗಾಲ್? ನಿಮ್ಗೆ ಇದು ಆಲ್ರೆಡಿ ಗೊತ್ತಾಗಿದೆ. ಟೆರರ್ ಆಫ್ ಬೆಂಗಾಲ್ ಯಾವುದು? ಐಕೋರ್ನಿಯಾ. ಓಕೆ, ಈ ಒಂದು ಏನು ಚಾಪ್ಟರ್ ಬಳ್ಳಾರಿ ಡಿಸ್ಟಿಕ್ ಇಂದ ಕೇಳಿರುವಂತದ್ದು. ನೆಕ್ಸ್ಟ್ ಒಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಂದ ಕೇಳಿರುವಂತ ಈ ಚಾಪ್ಟರ್ ರಿಲೇಟೆಡ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇಂದ ಯಾವ ಒಂದು ಕ್ವಶನ್ ಕೇಳಿದಾರೆ ನೋಡಿ. ದ ವೆಜಿಟೇಟಿವ್ ಪ್ರೊಪೆಗ್ಯೂಲ್ ಆಫ್ ಜಿಂಜರ್. ಜಿಂಜರ್ ವೆಜಿಟೇಟಿವ್ ಪ್ರೊಪೆಗ್ಯೂಲ್ ಯಾವ್ದು ಹೇಳಿ? ಇಲ್ಲಿ ರೈಸೋಮ್ ಆಗುತ್ತೆ ಆನ್ಸರ್. ಎಸ್, ಓಕೆ, ರೈಸೋಮ್ ಇಸ್ ದಿ ವೆಜಿಟೇಟಿವ್ ಪ್ರೊಪೆಗ್ಯೂಲ್ಸ್ ಆಫ್ ದಿ ಜಿಂಜರ್. ಹಾವೇರಿ ಡಿಸ್ಟಿಕ್ ಇಂದ ಯಾವ ಕ್ವಶನ್ ಕೇಳಿದಾರೆ ನೋಡಿ ಈ ಒಂದು ಚಾಪ್ಟರ್ ಬಿಲಾಂಗ್ಸ್. ಕ್ಲೋನ್ಸ್ ಆರ್ ಅಂತ ಕೊಟ್ಟು ಇಲ್ಲಿ ಮಾರ್ಫಾಲಜಿಕಲಿ ಸಿಮಿಲರ್ ಇನ್ ಇಂಡಿವಿಜುವಲ್, ಜೆನೆಟಿಕಲಿ ಸಿಮಿಲರ್ ಇನ್ ಇಂಡಿವಿಜುವಲ್ಸ್, ಬೋತ್ ಎ ಅಂಡ್ ಬಿ, ಮತ್ತೆ ನನ್ ಆಫ್ ದಿ ಅಬೌವ್. ಸೊ ಇಲ್ಲಿ ಆಪ್ಷನ್ ಸಿ ಏನಿದೆಯಲ್ಲ ದಟ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ವಿಜಯಪುರ ಡಿಸ್ಟಿಕ್ ಇಂದ ಯಾವ ಕ್ವಶನ್ ಅನ್ನ ಕೇಳಿದಾರೆ ನೋಡಿ. ಇವೇ ಕ್ವಶನ್ಸ್ ಗಳು ನೀವು ಆನ್ಯುವಲ್ ಎಕ್ಸಾಮ್ ಸಹಿತ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ ಜಿಂಜರ್ ವೆಜಿಟೇಟಿವ್ ಪ್ರೊಪಗೇಷನ್ ಆಕರ್ಸ್ ಥ್ರೂ. ಸೊ ಜಿಂಜರ್ ರೈಸೋಮ್ ನೆನ್ಪಿಟ್ಕೊಳ್ಳಿ. ಜಿ ರೈಸೋ ಜಿ, ಇಲ್ಲಿನೂ ಸಹಿತ ಜೆಡ್ ಪ್ರೊನೌನ್ಸಿಯೇಷನ್ ಬರುತ್ತೆ. ಇಲ್ಲಿ ಫಸ್ಟ್ ಗೆ ಜಿಂಜರ್ ಬರುತ್ತೆ. ಸೊ ಹಾಗಾಗಿ ಜಿಂಜರ್ ಈಸ್ ದಿ ವೆಜಿಟೇಟಿವ್ ಪ್ರೊಪಗೇಷನ್. ಇನ್ನೊಂದು ಕ್ವಶನ್ ಕೇಳಿದ್ರೆ ನೋಡಿ. ದ ಪೆರಿನಿಯಲ್ ಪ್ಲಾಂಟ್ ದಟ್ ಫ್ಲವರ್ಸ್ ಓನ್ಲಿ ಒನ್ಸ್ ಇನ್ ಇಟ್ಸ್ ಲೈಫ್ ಟೈಮ್. ಅಂದ್ರೆ ತನ್ನ ಒಂದು ಜೀವಿತ ಅವಧಿಯಲ್ಲಿ ಒಂದೇ ಸಾರಿ ಫ್ಲವರ್ ಅನ್ನು ಪ್ರೊಡ್ಯೂಸ್ ಮಾಡುವಂತದ್ದು ಯಾವ್ದು ಹೇಳಿ? ಬಾಂಬೂ ಪ್ಲಾಂಟ್. ಯಾಕೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಒಂದು ಚಾಪ್ಟರ್ ಒಳಗಡೆ ನಾವು ಓದಿವಂತಂದ್ರೆ ದ ಬಾಂಬೂ ಇಸ್ ದ ಪ್ಲಾಂಟ್ ವಿಚ್ ಫ್ಲವರ್ಸ್ ಒನ್ಸ್ ಇನ್ ದೇರ್ ಲೈಫ್ ಟೈಮ್ ಅಂತ ನಮ್ಮ ಬುಕ್ ಅಲ್ಲಿನೇ ಕೊಟ್ಟು ಬಿಟ್ಟಿದ್ದಾರೆ. ಇಲ್ಲಿದೆ ನೋಡಿ. ದ ಬಾಂಬೂ ಸ್ಪೀಸೀಸ್ ಫ್ಲವರ್ಸ್ ಓನ್ಲಿ ಒನ್ಸ್ ಇನ್ ದೇರ್ ಲೈಫ್ ಟೈಮ್. ತನ್ನ ಒಂದು ಜೀವಿತಾವಧಿಯಲ್ಲಿ ಒಂದೇ ಒಂದು ಸಾರಿ ಏನ್ ಮಾಡ್ತದೆ ಅಂದ್ರೆ ಫ್ಲವರ್ ಅನ್ನು ಫಾರ್ಮೇಶನ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಚಿತ್ರದುರ್ಗ ಡಿಸ್ಟಿಕ್ ಇಂದ ಯಾವ ಕ್ವಶನ್ ಕೇಳಿದಾರೆ ನೋಡಿ. ಹೈಡ್ರಾ ರೀಪ್ರೊಡ್ಯೂಸ್ ಬೈ ಬಡ್ಡಿಂಗ್. ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್. ಹೈಡ್ರಾ ಯಾವ ರೀತಿ ಬಡ್ಡಿಂಗ್ ಪ್ರೊಸೆಸ್ ಮಾಡುತ್ತೆ? ಹೈಡ್ರಾ ಪ್ರೊಡ್ಯೂಸ್ ಮಾಡೋದು ಯಾವ ಒಂದು ಸೆಕ್ಚುವಲ್ ರಿಪ್ರೊಡಕ್ಷನ್ ಹೇಳಿ ನೋಡ. ಅದು ಅಸೆಕ್ಚುವಲ್ ರಿಪ್ರೊಡಕ್ಷನ್ ಪ್ರೊಸೆಸ್ ದಿಂದ ಬಡ್ಡಿಂಗ್ ಮಾಡ್ತದೆ. ಇಲ್ಲಿ ಅಸೆಕ್ಚುವಲ್ ಅಂತ ಕೊಟ್ಟಿದ್ದಾರೆ ನೋಡಿ. ದಟ್ ಈಸ್ ದ ರೈಟ್ ಆನ್ಸರ್. ಯಾಕೆ ಹೇಳಿ? ರೀಜನರೇಷನ್ ಬರಲ್ಲ, ಪ್ಲಾನೇರಿಯಾದಲ್ಲಿ ಬರುತ್ತೆ. ವೆಜಿಟೇಟಿವ್ ಪ್ರೊಪಗೇಷನ್ ಬರಲ್ಲ, ಸೆಕ್ಚುವಲ್ ರಿಪ್ರೊಡಕ್ಷನ್ ಸಹಿತ ಬರಲ್ಲ. ಸೊ ಹಾಗಾಗಿ ಅದು ಅಸೆಕ್ಚುವಲ್ ರಿಪ್ರೊಡಕ್ಷನ್. ಬಟ್ ಹೈಡ್ರಾ ರಿಲೇಟೆಡ್ ನಿಮ್ಗೆ ಯಾವ್ದಾದ್ರು ಕ್ವಶನ್ ಕೇಳಿದ್ರೆ ಅಂತಂದ್ರೆ ಇನ್ನೊಂದು ಬರುತ್ತೆ. ಯಾವ್ದು ಗೊತ್ತಾ? ಫ್ರಾಗ್ಮೆಂಟೇಶನ್. ಫ್ರಾಗ್ಮೆಂಟೇಶನ್ ಇಟ್ ಈಸ್ ಒನ್ ಆಫ್ ದ ಟೈಪ್ಸ್ ಕಮ್ಸ್ ಅಂಡರ್ ದಿ
ಅಸೆಕ್ಚುವಲ್ ರಿಪ್ರೊಡಕ್ಷನ್. ಬೈ ಚಾನ್ಸ್ ಅಲ್ಲಿ ಅಸೆಕ್ಚುವಲ್ ರಿಪ್ರೊಡಕ್ಷನ್ ಜೊತೆಗೆ ಫ್ರಾಗ್ಮೆಂಟೇಶನ್ ಆಪ್ಷನ್ ಕೊಟ್ಟಿದ್ರಂತಂದ್ರೆ ಸೊ ಯಾವ ಆಪ್ಷನ್ ಕರೆಕ್ಟ್ ಆಗಿರ್ತಿತ್ತು ಹೇಳಿ? ಫ್ರಾಗ್ಮೆಂಟೇಶನ್ ಕರೆಕ್ಟ್ ಆಗಿರ್ತಿತ್ತು. ಸೊ ಇವಾಗ ಯಾವ್ದು ಕರೆಕ್ಟ್ ಆಗುತ್ತೆ? ಅಸೆಕ್ಚುವಲ್ ರಿಪ್ರೊಡಕ್ಷನ್. ಧಾರವಾಡ ಡಿಸ್ಟ್ರಿಕ್ಟ್ ಇಂದ ಯಾವ ಟೈಪ್ ಕ್ವಶನ್ ಕೇಳಿದಾರೆ ನೋಡಿ. ಸೆಲೆಕ್ಟ್ ದಿ ಕರೆಕ್ಟ್ ಅಲ್ಟರ್ನೇಟಿವ್ ಫ್ರಾಮ್ ದಿ ಚೂಸ್ ಗಿವನ್ ಬಿಲೋ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಬೈಸೆಕ್ಚುವಲ್ ಎನಿಮಲ್. ಇಲ್ಲಿ ಕೆಳಗಡೆ ಕೊಟ್ಟಿರುವಂತದ್ರಲ್ಲಿ ಯಾವುದು ಬೈಸೆಕ್ಚುವಲ್ ಎನಿಮಲ್ ಅಲ್ಲ ಅಂತ ಹೇಳ್ತಾರೆ ನೋಡಿ. ಲೀಚು ಸಹಿತ ಬೈಸೆಕ್ಚುವಲ್ ಎನಿಮಲ್, ಸ್ಪಾಂಜಸ್ ಬೈಸೆಕ್ಚುವಲ್, ಟೇಪ್ ವರ್ಮ್ ಸಹಿತ ಬೈಸೆಕ್ಚುವಲ್, ಬಟ್ ಕಾಕ್ರೋಚ್ ಬೈಸೆಕ್ಚುವಲ್ ಅಲ್ಲ. ಅದು ಏನಾಗಿರ್ತದೆ ಹೇಳಿ? ಅದು ಯುನಿಸೆಕ್ಚುವಲ್ ಆರ್ಗ್ಯಾನಿಸಮ್, ಅಂದ್ರೆ ಯುನಿಸೆಕ್ಚುವಲ್ ಎನಿಮಲ್. ಗದಗ ಡಿಸ್ಟ್ರಿಕ್ಟ್ ಇಂದ ಯಾವ ಟೈಪ್ ಕ್ವಶನ್ ಕೇಳಿದಾರೆ ನೋಡಿ, ಪ್ರಿಪರೇಟರಿ ಕ್ವಶನ್ ಪೇಪರ್. ದ ಅಸೆಕ್ಚುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ನೋಡಿ, ಇಲ್ಲಿ ನೋಡಿ, ದ ಅಸೆಕ್ಚುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಫ್ ಪೆನಿಸಿಲಿಯಂ. ನೀ ಪ್ರೊನೌನ್ಸಿಯೇಷನ್ ಕೊನಿಡಿಯಾ. ಸೊ ಇಲ್ಲಿ ಆಪ್ಷನ್ ಯಾವ್ದು ಹೇಳಿ? ಈ ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ನಿಮ್ಗೆ ಎನ್ಯುವಲ್ ಎಕ್ಸಾಮ್ ಅಲ್ಲಿ ಸಹಿತ ಈ ಚಾಪ್ಟರ್ ಇಂದ ಒಂದೇ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಇವೆಲ್ಲ ಕ್ವಶನ್ಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೇ ಆಗಿತ್ತು ಅಂದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಇದು ಹಾಸನ ಡಿಸ್ಟ್ರಿಕ್ಟ್ ಇಂದ ಕ್ವಶನ್ ಪೇಪರ್ ಅಲ್ಲಿ ನೋಡಿ. ವಿಚ್ ಆರ್ ದ ಫಾಲೋವಿಂಗ್ ಇಸ್ ಎ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಎಸ್, ಇದರಲ್ಲಿ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ ಯಾವ್ದು ಹೇಳಿ? ಎಂಬ್ರಿಯೋ ಡೆವಲಪ್ಮೆಂಟ್. ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಎಂಬ್ರಿಯೋ ಡೆವಲಪ್ಮೆಂಟ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಕೊಡಗು ಡಿಸ್ಟ್ರಿಕ್ಟ್ ಅಂದ್ರೆ ಮಡಿಕೇರಿ. ಈ ಮಡಿಕೇರಿ ಡಿಸ್ಟ್ರಿಕ್ಟ್ ಇಂದ ಯಾವ ಕ್ವಶನ್? ನೋ ಇಂಡಿವಿಜುವಲ್ ಇಸ್ ಇಮ್ಮೋರ್ಟಲ್ ಎಕ್ಸೆಪ್ಟ್. ಯಾವ ಆರ್ಗ್ಯಾನಿಸಮ್ಸ್ ಸಹಿತ ಶಾಶ್ವತವಾಗಿ ಇಲ್ಲ ಅಂತಂದ್ರೆ ಎಲ್ಲಾ ಆರ್ಗ್ಯಾನಿಸಮ್ಸ್ ಸಹಿತ ಸಾವು ಅನ್ನುವಂಥದ್ದು ಬಂದೇ ಬರ್ತದೆ. ಯಾವ ಒಂದು ಆರ್ಗ್ಯಾನಿಸಮ್ಗೆ ಸಾವು ಅನ್ನುವಂಥದ್ದು ಬರಲ್ಲ ಅಂತಂದ್ರೆ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ಪ್ರೋಕ್ಯಾರಿಯೋಟಿಕ್ ಮತ್ತೆ ಏನ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗಳೇನಿರ್ತಾವಲ್ಲ ಅವುಗಳಿಗೆ ಯಾವುದೇ ರೀತಿ ಸಾವು ಇಲ್ಲ. ಸೊ ಹಾಗಾಗಿ ದೇ ಆರ್ ಇಮ್ಮೋರ್ಟಲ್. ಇಮ್ಮೋರ್ಟಲ್ ಅಂದ್ರೆ ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಯುವಂತ ಜೀವಿಗಳು ಅಂತ ಅರ್ಥ ನೋಡಿ. ಕೊಪ್ಪಳ ಡಿಸ್ಟ್ರಿಕ್ಟ್ ಇಂದ ಯಾವ ಕ್ವಶನ್ ಅನ್ನು ಕೇಳಿದ್ದಾರೆ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ವೆಜಿಟೇಟಿವ್ ಪ್ರೊಪಗ್ಯೂಲ್ ಇನ್ ಬನಾನಾ ಪ್ಲಾಂಟ್. ಸೊ ಇಲ್ಲಿ ಬನಾನಾ ಪ್ಲಾಂಟ್ ಅಲ್ಲಿ ಯಾವ ಒಂದು ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಆಗತ್ತೆ ನೋಡಿ. ಬನಾನಾ ಪ್ಲಾಂಟ್ ಅಲ್ಲಿ ಯಾವ್ದಾಗತ್ತೆ ಅಂದ್ರೆ, ನಾನು ಇವಾಗ ನಿಮ್ಗೆ ಚಾಪ್ಟರ್ ಗೆ ತಗೊಂಡು ಹೋಗ್ತೀನಿ. ಈ ಚಾಪ್ಟರ್ ಅಲ್ಲಿ ನೋಡೋಣ ಬನಾನಾ ಪ್ಲಾಂಟ್ ಅಲ್ಲಿ ಯಾವ್ದು ಒಂದು ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಆಗತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ಏನ್ ಗೊತ್ತಾ ನೋಡಿಲಿ, ಆರ್ ಯು ಅವೇರ್ ಅಬೌಟ್ ದ ಪ್ಲಾಂಟ್ಸ್ ಲೈಕ್ ಪೊಟ್ಯಾಟೊ, ಶುಗರ್ ಕೇನ್, ಬನಾನಾ, ಜಿಂಜರ್ ಕಲ್ಟಿವೇಟೆಡ್. Have you seen small plants emerging from the buds called eyes of the potato tuber from rhizome of banana? ನೋಡಿ, ಬನಾನಾ ಅಂಡ್ ಜಿಂಜರ್ ಮತ್ತೆ ಬನಾನಾ ಇರುವಂತದ್ದು ಸೇಮ್ ಆಪ್ಷನ್. ಅದು ಯಾವ್ದು ಹೇಳಿ? ರೈಸೋಮ್. ಸೊ ಹಾಗಾಗಿ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಹೇಳಿ? ರೈಸೋಮ್. ಈ ರೈಸೋಮ್ ಅನ್ನುವಂತದ್ದು ಏನು ಆಪ್ಷನ್ ಇದೆಯಲ್ಲ ಅದು ಜಿಂಜರಿಗೂ ಸಹಿತ ಕರೆಕ್ಟ್ ಆಗುತ್ತೆ ಮತ್ತೆ ಬನಾನಾ ಪ್ಲಾಂಟಿಗೂ ಸಹಿತ ಕರೆಕ್ಟ್ ಆಗಿ ಆಗತ್ತೆ. ನೆಕ್ಸ್ಟ್, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಕೇಳಿರುವಂತದ್ದು ನೋಡಿ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಂದ ಯಾವ ಕ್ವಶನ್ ಕೇಳಿದ್ದಾರೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಹರ್ಮಾಫ್ರೊಡೈಟ್. ಹರ್ಮಾಫ್ರೊಡೈಟ್ ಅಂತಂದ್ರೆ ಯಾವ ಒಂದು ಆರ್ಗ್ಯಾನಿಸಮ್ಸ್ ಗಳಲ್ಲಿ ಎರಡು ಸೆಕ್ಚುವಲ್ ಆರ್ಗನ್ಸ್ ಗಳು ಪ್ರೆಸೆಂಟ್ ಇರ್ತಾವೆ ಅಂತ. ಸೊ ಇಲ್ಲಿ ಯಾವ್ದು ಆಪ್ಷನ್ ಆಗತ್ತೆ ಹೇಳಿ? ಡಿ, ಅರ್ಥವರ್ಮ್. ಈಗ ಯಾಕೆ ಡಿ ಅರ್ಥವರ್ಮ್ ಅಂತಂದ್ರೆ ಇಲ್ಲಿ ನಮಗೆ ಡೆಫಿನಿಷನ್ ಕೊಟ್ಬಿಟ್ಟಿದ್ದಾರೆ. ಹರ್ಮಾಫ್ರೊಡೈಟ್ಸ್ ಅಂತಂದ್ರೆ ಏನು? ದ ಆರ್ಗ್ಯಾನಿಸಮ್ಸ್ ವಿಚ್ ಪೊಸೆಸ್ ಬೋತ್ ಮೇಲ್ ಅಂಡ್ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಅಂಡ್ ಆರ್ಗನ್ಸ್ ಇನ್ ಇಟ್ ಅಂತ. ಸೊ ಇಲ್ಲಿ ಎಕ್ಸಾಂಪಲ್ ಯಾವ್ದು ಬರುತ್ತೆ ಹೇಳಿ? ಎಲ್ಲ ಎಕ್ಸಾಂಪಲ್ ಸ್ಪಾಂಜಸ್, ಟೇಪ್ ವರ್ಮು ಅಂಡ್ ಲೀಚು. ಇನ್ನೊಂದು ಇಲ್ಲಿ ಮಾಡ್ಕೊಳ್ಬಿಟ್ಟೆ ಅರ್ತ್ ವರ್ಮು, ಸ್ಪಾಂಜಸ್, ಟೇಪ್ ವರ್ಮು, ಲೀಚ್. ಇದ್ರ ಮೇಲೂ ಸಹಿತ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ನಾನು ಮುಂಚೆನೂ ಸಹಿತ ನಿಮ್ಗೆ ಹೇಳಿದ್ದೀನಿ. ಸೊ ಅದನ್ನು ಸಹಿತ ನೀವೇನ್ ಮಾಡಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಇಷ್ಟೆಲ್ಲ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಇಂದ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅನ್ನು ನಾನು ಇಲ್ಲಿ ನಿಮಗೆ ತೋರಿಸಿದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವಾಗ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಇಂದು ಸಹಿತ ತೋರಿಸ್ಬೇಕಲ್ಲ. ಸೊ ಹಾಗಾಗಿ ಬಾಗಲಕೋಟೆ ಡಿಸ್ಟಿಕ್ ಇಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಎಸ್, ಇದು ನಮ್ದು ಬಾಗಲಕೋಟೆ ಡಿಸ್ಟಿಕ್ ಇಂದ ಬಂದಿರುವಂತದ್ದು ನೋಡಿ. ವಿಚ್ ಆಫ್ ದ ಫಾಲೋವಿಂಗ್ ಆರ್ಗ್ಯಾನಿಸಮ್ ಡು ನಾಟ್ ಶೋ ಪಾರ್ಥಿನೋಜೆನೆಸಿಸ್. ಅಂದ್ರೆ ಕೆಳಗಡೆ ಕೊಟ್ಟಿರುವಂತ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವುದು ಪಾರ್ಥಿನೋಜೆನೆಸಿಸ್ ಅನ್ನ ಇಂಡಿಕೇಟ್. ಪಾರ್ಥಿನೋಜೆನೆಸಿಸ್ ಅಂದ್ರೆ ಆರ್ಗ್ಯಾನಿಸಮ್ ಪ್ರೊಡ್ಯೂಸ್ ವಿತೌಟ್ ಫರ್ಟಿಲೈಸೇಷನ್, ಅಂದ್ರೆ ಫರ್ಟಿಲೈಸೇಷನ್ ಆಗ್ಲಾರ್ದೇನೆ ಪ್ರೊಡ್ಯೂಸ್ ಆಗುವಂತ ಆರ್ಗ್ಯಾನಿಸಮ್ಸ್ ಗಳು ಯಾವ್ದು ಹೇಳಿ? ಹೈಡ್ರಾ. ಇದ್ರ ಆಪ್ಷನ್ ಯಾವ್ದಾಗುತ್ತೆ ಹೇಳಿ? ಹೈಡ್ರಾ. ಇವ್ ಕೆಲವು ಎಲ್ಲ ಕೆಳಗಡೆ ಇದಾವೆ ನೋಡಿ. ಟರ್ಕಿ ಬರ್ಡ್, ಹನಿ ಬಿ, ರೋಟಿಫರ್ಸ್ ಇವೆಲ್ಲವೂ ಎದರಲ್ಲಿ ಬರ್ತದೆ ಹೇಳಿ? ಪಾರ್ಥಿನೋಜೆನೆಸಿಸ್ ಅನ್ನುವಂತ ಒಂದು
ಇದರಲ್ಲಿ ಬರುತ್ತೆ. ಓಕೆ, ಐ ಥಿಂಕ್ ದೀಸ್ ಆರ್ ದಿ ವೆರಿ ಹೆಲ್ಪ್ಫುಲ್ ಟು ಯು ಪೀಪಲ್. I think you are enjoyed very lot for while watching this video. So please try to share to your friends. And ಇವೇ ಕ್ವಶನ್ಸ್ ಗಳನ್ನು ನಿಮಗೆ ಎನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಸಹಿತ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ಇದೇ ರೀತಿಯಾಗಿ ಬೇರೆ ಬೇರೆ ಚಾಪ್ಟರ್ಸ್ ಗಳ MCQ ಕ್ವಶನ್ಸ್ ವಿಡಿಯೋಸ್ ಗಳನ್ನು ಸಹಿತ ಮಾಡ್ತಾ ಇರ್ತೀನಿ. ಇದರದ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಏನ್ ನೋಡ್ತೀರ ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಎಂದು ಇದೇ ರೀತಿ ನೀವು ಯಾವ ಡಿಸ್ಟಿಕ್ ಇಂದ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ನಿಮ್ಗೆ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಅನ್ನ ಇಲ್ಲಿ ತೋರಿಸಿದ್ದೀನಲ್ಲ, ನನ್ನ ಕಡೆ ಯಾವ ಡಿಸ್ಟಿಕ್ ಇಂದ ಕ್ವಶನ್ ಪೇಪರ್ಸ್ ಗಳು ಸಿಕ್ಕಿದಾವೆ ಅವೇ ಡಿಸ್ಟಿಕ್ ಇಂದ ಕ್ವಶನ್ ಪೇಪರ್ಸ್ ಗಳನ್ನ ನಾನು ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ. ನನ್ನ ಕಡೆ ಕೆಲವೊಂದಿಷ್ಟು ಡಿಸ್ಟಿಕ್ ಇಂದ ಕ್ವಶನ್ ಪೇಪರ್ಸ್ ಗಳು ಸಿಗ್ಲಿಲ್ಲ. ಸೊ ಹಾಗಾಗಿ ಆಸ್ ಮಚ್ ಆಸ್ ಪಾಸಿಬಲ್ ನಾನು ಇದನ್ನ ಮಾಡಿದ್ದೀನಿ. ಓಕೆ, ಇಲ್ಲಿವರೆಗೂ ನೀವು ವಿಡಿಯೋವನ್ನ ನೋಡಿದಿರಾ, ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಟು ಸ್ಪೆಂಡ್ ವಿತ್ ಮೈ ವಿಡಿಯೋಸ್. ಥ್ಯಾಂಕ್ ಯು. All the best, good luck, do well. Once again, goodbye.